ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಕರ್ನಾಟಕ ರಾಜ್ಯದ ಸುಮಾರು ಎಲ್ಲ ತಾಲೂಕುಗಳನ್ನು 11,500 ಕಿಲೋಮೀಟರ್ಗಳಷ್ಟು ಪಾದಯಾತ್ರೆಯಲ್ಲಿ ಸಂಚರಿಸಿ 385 ದಿನ ರಾಜ್ಯದಲ್ಲಿ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಜಾಗೃತಿ ಮೂಡಿಸ್ತಾ ಬಂದಂಥವನು. ಇದೇ ಜನವರಿ 27ರಿಂದ 31ರವರೆಗೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ ಡಾಕ್ಟರ್ H. ನರಸಿಂಹಯ್ಯ ಅವರ ಹುಟ್ಟೂರಾದ ಗೌರಿಬಿದನೂರು ತಾಲೂಕಿನ ಹೊಸೂರಿನವರೆಗೆ ಒಂದು ಸುಮಾರು 100 ಕಿಲೋಮೀಟರ್ಗಳವರೆಗಿನ ಪಾದಯಾತ್ರೆಯನ್ನು ಜ್ಞಾನ ವಿಜ್ಞಾನ ಸಮಿತಿ ಕರ್ನಾಟಕ ಮತ್ತು ಇತರ ಪ್ರಗತಿಪರ ಸಂಘಟನೆಗಳು ಏರ್ಪಡಿಸಿದ್ದಾರೆ. ಇದರ ಮೂಲ ಉದ್ದೇಶ ಜನ ಅಕ್ಷರಸ್ಥರಾದಷ್ಟು ಅವಿದ್ಯಾವಂತರು ಮೌಢ್ಯವಂತರು ಆಗ್ತಾ ಇರೋದರ ವಿರುದ್ಧವಾಗಿ ಮತ್ತು ಈ ಮೌಢ್ಯಗಳಿಂದಾಗಿ ಮೂಢನಂಬಿಕೆಗಳಿಂದಾಗಿ ಜನರಲ್ಲಿ ಉಂಟಾಗುತ್ತಿರುವ ಅಜ್ಞಾನ ಅಂಧಕಾರ ಮತ್ತು ಅದರಿಂದ ಆಗ್ತಾ ಇರುವ ಶೋಷಣೆಗಳನ್ನು ತಪ್ಪಿಸಲಿಕ್ಕಾಗಿ ಈ ಪಾದಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ. ದಯವಿಟ್ಟು ಯಾವುದೇ ಸಂದರ್ಭದಲ್ಲಿ ನೀವು ಯಾರೇ ಆಗಿರಿ, ಆ ಒಂದು 27ರಿಂದ 4-5 ದಿನ ಆದರೂ ಪರವಾಗಿಲ್ಲ, ಅಥವಾ ಆ ಒಂದು ದಿನ ನಿಮ್ಮ ಅನುಕೂಲ ಆದರೂ ಪರವಾಗಿಲ್ಲ, ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ನಮ್ಮೆಲ್ಲರ ಕರ್ತವ್ಯ. ಮುಂದಿನ ಭವಿಷ್ಯದ ಮಕ್ಕಳಿಗಾಗಿ ನಾವು ಮೌಢ್ಯಗಳನ್ನು, ಏಕೆಂದರೆ ಒಂದು ಗ್ರಹಣ ಇರ್ಬೋದು ಅಥವಾ ಒಂದು ವೈರಸ್ ಇರ್ಬೋದು, ಒಂದು ನಂಬಿಕೆ ಇರ್ಬೋದು, ಇದರಿಂದಾಗಿ ಆ ಮಕ್ಕಳು ಅನೇಕ ಜ್ಞಾನದಿಂದ ಸತ್ಯದಿಂದ ವಂಚಿತರಾಗೋದು ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಈ ಪಾದಯಾತ್ರೆ ಅತ್ಯಂತ ಮಹತ್ವದ್ದಾಗಿದೆ. H. ನರಸಿಂಹಯ್ಯ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅವರು ಅತ್ಯಂತ ಸರಳವಾಗಿ ಜೀವನವನ್ನು ಮಾಡ್ತಾಯಿದ್ರು. ಅವ್ರ ಬದುಕೇ ಒಂದು ಆದರ್ಶವಾಗಿತ್ತೆ. ಮಹಾನ್ ದೊಡ್ಡ ಗಾಂಧಿವಾದಿಗಳು ಕೂಡ. ಸೊ ಆ ಕಾರಣಕ್ಕಾಗಿ ಅವರ ಹೆಸರಲ್ಲಿ ಈ 104ನೇ ವರ್ಷದಲ್ಲಿ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನನ್ನನ್ನು ಅಥವಾ ಆ ಸಂಘಟನೆಯ ಯಾರನ್ನಾದರೂ ಸಂಪರ್ಕಿಸಿ. ನಿಮಗೆ ಮಧ್ಯದಲ್ಲಿ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹೀಗೆ ಒಂದು ದೊಡ್ಡದ ಕ್ರಾಂತಿಯ ರೀತಿಯಲ್ಲಿ ನಾವು ಬಹಳಷ್ಟು ಜನ ಸಂಚರಿಸಿದ್ರೆ ರಸ್ತೆಯಲ್ಲಿ ಹೋಗೋರ್ಗಾದ್ರೂ ಗೊತ್ತಾಗುತ್ತೆ H. ನರಸಿಂಹಯ್ಯ ಅಂದರೆ ಯಾರು, ಏನು ವೈಜ್ಞಾನಿಕ ಮನೋಭಾವನೆ ಅಂತ. ಅಷ್ಟಾದರೂ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸೋಣ. ಇಲ್ಲ ಅಂದರೆ ಮುಂದಿನ ಪೀಳಿಗೆ ನಿಜವಾಗ್ಲೂ ನೀವು ಸಫರ್ ಆಗ್ತೀರಿ. ನೋಡಿದ್ದೀರಿ, ಮೊನ್ನೆ ತಿರುಪತಿಯಲ್ಲಿ ಕಾಲು ತುಳಿತ ಆಗಿದೆ, ಇನ್ನೆಲ್ಲೋ ಅಯ್ಯಪ್ಪ ಸ್ವಾಮಿಯಲ್ಲಿ ಕಾಲು ತುಳಿತ ಆಗಿದೆ. ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ನಿಮ್ಮ ನಂಬಿಕೆಗಳಿಂದ. ಸಹಜ ಸಾವು ಯಾವಾಗಲೂ ಬರುತ್ತೆ, ಅದು ನಿಜ. ಆದರೆ ನಮ್ಮನ್ನು ನಾವೇ ತುಳ್ಕೊಂಡು ಯಾವುದೋ ಒಂದು ಭಕ್ತಿಯ ಮೌಢ್ಯಕ್ಕಾಗಿ ಸಾಯೋದಿದೆಯಲ್ಲ, ಇದು ಖಂಡಿತ ಅತ್ಯಂತ ನೋವಿನ ವಿಷಯ. ಸೊ ಆ ಕಾರಣಕ್ಕಾಗಿ ಮಕ್ಕಳಲ್ಲಿ ವೈಚಾರಿಕ ಮನೋಭಾವವನ್ನು ಬೆಳೆಸಲಿಕ್ಕಾಗಿ ಇದೇ ಜನವರಿ 27ರಿಂದ 31ರವರೆಗೂ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ ಗೌರಿಬಿದನೂರು ತಾಲೂಕಿನ ಹೊಸೂರಿನವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ. ನಿಮ್ಮೊಂದಿಗೆ ನಾವಿದ್ದೇವೆ, ನಮ್ಮೊಂದಿಗೆ ನೀವಿರಿ. ಧನ್ಯವಾದಗಳು.